ತುಂಬ ಜನ ಮನೆ ಕಟ್ಟೋದಕ್ಕೆ ಪ್ಲಾನ್ ಮಾಡ್ತಾರೆ. ಆದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಏನೆಲ್ಲ ಪ್ರೋಸೆಸ್ ಇರುತ್ತೆ ಅನ್ನೋದು ಗೊತ್ತಿರಲ್ಲ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸೈಟ್ ಮೆಷರ್‌ಮೆಂಟ್ ಯಾಕ್ ಮಾಡ್ಬೇಕು? ಇಂಜಿನಿಯರ್ಸ್ ಏನೆಲ್ಲವನ್ನ ಕ್ರಾಸ್ ವೆರಿಫೈ ಮಾಡ್ತಾರೆ? ನೇಬರ್ಸ್‌ನ ನಾವು ಈ ಟೈಮಲ್ಲಿ ಯಾಕೆ ಕರಿಬೇಕು? ಮತ್ತೆ ಈ ಸ್ಟೇಜ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಕೃಷ್ಣಾರ್ಥ ಯೂಟ್ಯೂಬ್ ಚಾನೆಲ್. ಆದಷ್ಟು ಕೂಡ ನಮ್ಮ ಡ್ರೀಮ್ ಹೋಮ್ ಜರ್ನಿ ಏನಿದೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಫುಟೇಜಸ್ ಸ್ವಲ್ಪ ಕಮ್ಮಿ ಸಿಗುತ್ತೆ ಬಿಕಾಸ್ ನಮ್ಮ ಸೈಟು ನಾವಿರುವಂತಹ ಪ್ಲೇಸ್‌ಗಿಂತ ತುಂಬ ದೂರ ಇರೋದ್ರಿಂದ ರೆಗ್ಯುಲರ್ ಆಗಿ ನಾವು ಅಲ್ಲಿ ಹೋಗಿ ವಿಡಿಯೋ ಕ್ಲಿಪ್‌ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಫೋಟೋಸ್ ಮಾತ್ರ ನಮಗೆ ಗ್ರೂಪಲ್ಲಿ ಶೇರ್ ಆಗ್ತಾ ಇರುತ್ತೆ. ಆದಷ್ಟು ಕೂಡ ಎಲ್ಲವನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಹಾಗಾದ್ರೆ ಈಗ ವಿಡಿಯೋನ ಶುರು ಮಾಡೋಣ. ಯಾಕೆ ಸೈಟ್ ಮೆಷರ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ಅನ್ನೋದನ್ನ. ಮನೆ ಕನ್ಸ್ಟ್ರಕ್ಷನ್ ಅಂದ ತಕ್ಷಣ ಎಲ್ಲನೂ ಕೂಡ ಡೈರೆಕ್ಟ್ ಎಕ್ಸ್ಕವೇಷನ್ ಅಥವಾ ಫೌಂಡೇಶನ್ ವರ್ಕಿಂದ ಶುರು ಆಗೋದಿಲ್ಲ. ಅದಕ್ಕಿಂತ ಮುಂಚೆ ಸೈಟ್ನ ಸರಿಯಾಗಿ ಮೆಷರ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ನಮ್ಮ ಸೇಲ್ ಡೀಡ್ ಅಥವಾ ಖಾತೆ ಏನಿರುತ್ತೆ ಅದರಲ್ಲಿ, ಅಥವಾ ಸರ್ವೆ ಡಾಕ್ಯುಮೆಂಟ್ಸ್ ಅಂತ ಏನು ಕರಿತೀವಿ, ಅದರಲ್ಲಿರೋ ಡೈಮೆನ್ಷನ್ಸ್ಗೂ ಆ್ಯಕ್ಚುಯಲ್ ಸೈಟ್ ಡೈಮೆನ್ಷನ್ಸ್ಗೂ ಸೇಮ್ ಇದೆಯಾ ಅನ್ನೋದನ್ನು ಫಸ್ಟು ನಾವು ಕನ್ಫರ್ಮ್ ಮಾಡ್ಕೋಬೇಕು. ಅಥವಾ ಏನಾದರೂ ಡಿಫ್ರೆನ್ಸಸ್ ಇದೆಯಾ ಅನ್ನೋದನ್ನು ಕೂಡ ಐಡೆಂಟಿಫೈ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಡಾಕ್ಯುಮೆಂಟ್ಸಲ್ಲಿ 30-40 ಸೈಟ್ ಅಂತ ಇದ್ದರೆ ಆ್ಯಕ್ಚುಯಲ್ ಸೈಟಲ್ಲಿ ಮೆಷರ್ಮೆಂಟ್ ಇದೆಯಾ, ಅದೇ ಮೆಷರ್ಮೆಂಟ್ ಇದೆಯಾ ಅಂತ ನೋಡ್ಕೋಬೇಕು. ಯಾವುದಾದ್ರೂ ಡಿಫ್ರೆನ್ಸ್ ಇದೆಯಾ, ಬೌಂಡ್ರಿ ಸರಿ ಇದೆಯಾ, ಎಲ್ಲವನ್ನು ಕೂಡ ಇಂಜಿನಿಯರ್ಸು ಈ ಸೈಟ್ನ ಮೆಷರ್ ಮಾಡಬೇಕಾದ್ರೆ ವೆರಿಫೈ ಮಾಡ್ಕೊತಾರೆ. ಒಂದ್ಸಲ ಮೆಷರ್ಮೆಂಟಲ್ಲಿ ಮಿಸ್ಟೇಕ್ಸ್ ಆದರೆ ಅದರ ಎಫೆಕ್ಟ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಫೌಂಡೇಶನ್ ಬೇರೆ ಪ್ಲೇಸಲ್ಲಿ ಬರಬಾರ್ದು, ಕಾಂಪೌಂಡ್ ವಾಲ್ ಬೇರೆ ಪ್ರಾಪರ್ಟಿಗೆ ಹೋಗಬಾರ್ದು, ಸೆಟ್ ಬ್ಯಾಕ್ ಏನಿರುತ್ತೆ ಅದನ್ನು ಮೇಂಟೈನ್ ಆಗದೆ ಅಪ್ರೂವಲ್ ಪ್ರಾಬ್ಲಮ್ ಕೂಡ ಬರ್ಬೋದು. ಫ್ಯೂಚರಲ್ಲಿ ಈ ಎಲ್ಲ ಲೀಗಲ್ ಇಶ್ಯೂಸ್ ಅಥವಾ ನೇಬರ್ಸ್ ಏನಿರ್ತಾರೆ ಅವ್ರ ಕಡೆಯಿಂದ ನಮಗೆ ಡಿಸ್ಪ್ಯೂಟ್ಸ್ ಬರಬಾರ್ದು ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನಲ್ಲಿ ಫಸ್ಟ್ ಸ್ಟೆಪ್ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಅಕ್ಯುರೇಟ್ ಸೈಟ್ ಮೆಷರ್ಮೆಂಟ್. ಇವತ್ತು RCC ಟೀಮ್ ಬಂದಮೇಲೆ ಫಸ್ಟ್ ಕಂಪ್ಲೀಟ್ ಆಗಿ ಸೈಟ್ನ ಅಬ್ಸರ್ವ್ ಮಾಡಿದ್ರು ಆ್ಯಂಡ್ ಆನ್ ಟೈಮ್ ಅವ್ರು ಏನು ನಮಗೆ ಟೈಮ್ ಹೇಳಿದ್ರು ಆ ಟೈಮ್ಗೆ ಅವರು ಸೈಟನ್ನು ರೀಚ್ ಆದರೂ ಕೂಡ ಸೈಟ್ನ 4 ಕಾರ್ನರ್ಸ್ ಐಡೆಂಟಿಫೈ ಮಾಡಿ ಡೈಮೆನ್ಷನನ್ನು ವೆರಿಫೈ ಮಾಡಿದರು. ಅದಾದಮೇಲೆ ಡಯಾಗ್ನಲ್ ಮೆಷರ್ಮೆಂಟ್, ಅದೇ ಅಡ್ಡಡ್ಡ ಏನು ಮೆಷರ್ಮೆಂಟ್ ಇದೆ ಅದನ್ನು ಕೂಡ ಪ್ರಾಪರಾಗಿ ಚೆಕ್ ಮಾಡಿದರು. ಈ ಡಯಾಗ್ನಲ್ ಮೆಷರ್ಮೆಂಟ್ ಯಾಕಂತ ಹೇಳಿದ್ರೆ ಸೈಟು ಪರ್ಫೆಕ್ಟ್ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡೋದಕ್ಕೆ. ಇದೆಲ್ಲನೂ ಕೂಡ ನೆಕ್ಸ್ಟು ಪಿಲ್ಲರ್ಸ್ನ ಎಬ್ಸ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ರೋಡ್ ಲೆವೆಲ್ನ ಕೂಡ ಚೆಕ್ ಮಾಡಿದ್ರು. ಸೈಟು ರೋಡ್ ಲೆವೆಲ್ಗಿಂತ ಜಾಸ್ತಿ ಇದೆಯಾ ಅಥವಾ ತುಂಬ ಕೆಳಗಡೆ ಇದೆಯಾ, ಹಾಗೆ ರೇನ್ ವಾಟರ್ ಡ್ರೈನೇಜ್ ಹೇಗಾಗುತ್ತೆ, ಫೌಂಡೇಶನ್ ಎಷ್ಟು ಇನ್ಡೆಪ್ತ್ ಬೇಕು, ಇವೆಲ್ಲನೂ ಕೂಡ ಎಸ್ಟಿಮೇಟ್ ಮಾಡ್ತಾ ಹೋದರು. ಸೈಟಲ್ಲಿ ಎಲೆಕ್ಟ್ರಿಕ್ ಪೋಲ್ ಏನಾದರೂ ಇದೆಯಾ ಅಥವಾ ಏನಾದರೂ ಎಕ್ಸಿಸ್ಟಿಂಗ್ ಟ್ರೀಸ್ ಏನಾದರೂ ಇದೆಯಾ, ನಿಯರ್ ಬೈ ಬಿಲ್ಡಿಂಗ್ಸ್ ಎಲ್ಲ ಹೇಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಎಲ್ಲನೂ ಕೂಡ ಓವರಾಲ್ ಅದನ್ನು ಅಬ್ಸರ್ವ್ ಮಾಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಈ ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಜೊತೆಗೆ ಮೆಷರ್ಮೆಂಟ್ ಮಾಡೋ ಟೈಮಲ್ಲಿ ನಮ್ಮ ಪಕ್ಕದ ಸೈಟ್ ಓನರ್ಸ್ ಯಾರಿರ್ತಾರಲ್ವ, ನೇಬರ್ಸ್, ಅವ್ರನ್ನ ಕೂಡ ನಾವು ಕಲ್ತಿದ್ವಿ. ಯಾಕಂತ ಹೇಳಿದ್ರೆ ತುಂಬ ಜನಕ್ಕೆ ಈ ಡೌಟ್ ಇದ್ದೇ ಇರುತ್ತೆ, ನೇಬರ್ಸ್ನ ಯಾಕೆ ಕರಿಬೇಕು, ಸ್ಪೆಷಲಿ ಸೈಟ್ನ ಮೆಷರ್ ಮಾಡಬೇಕು ಅಂತ ಹೇಳಿದಾಗ. ರೀಸನ್ ಇಸ್ ವೆರಿ ಸಿಂಪಲ್. ಜಸ್ಟ್ ನಮ್ಮ ಸೈಟ್ ಬೌಂಡ್ರಿ ಲೈನ್ ಕರೆಕ್ಟಾಗಿ ಇದೆಯಾ ಅನ್ನೋದನ್ನು ಐಡೆಂಟಿಫೈ ಮಾಡೋಕ್ಕೋಸ್ಕರ. ನಾವು ಸೈಟ್ ಮೆಷರ್ಮೆಂಟ್ ಮಾಡಬೇಕಾದ್ರೆ ನೀವು ವಿಡಿಯೋ ಕ್ಲಿಪ್ಪಲ್ಲಿ ಅಬ್ಸರ್ವ್ ಮಾಡ್ಬೋದು, ಅವ್ರು ಜಸ್ಟ್ ನಮ್ಮ ಸೈಟನ್ನು ಮಾತ್ರ ಅವರು ಮೆಷರ್ ಮಾಡಿಲ್ಲ, ಜೊತೆಗೆ ಪಕ್ಕದಲ್ಲಿರುವಂತಹ ಸೈಟು ಎಷ್ಟು ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ, ನಾವು ಎಷ್ಟು ಬಿಡಬೇಕು ಅನ್ನೋದನ್ನು ಕೂಡ ಅನಲೈಸ್ ಮಾಡ್ತಾ ಹೋಗ್ತಾರೆ. ಯಾಕೆ ನಾವು ಸೈಟ್ ಮೆಷರ್ ಪ್ರಾಪರಾಗಿ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬೌಂಡ್ರಿ ಲೈನ್ ಕರೆಕ್ಟಾಗಿ ಇದೆಯಾ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ. ಹಾಗೆ ಇಂಜಿನಿಯರ್ಸ್ ಮೆಷರ್ಮೆಂಟ್ ಮಾಡೋ ಟೈಮಲ್ಲಿ ಎರಡೂ ಸೈಟ್ ಓನರ್ಸ್ ಇದ್ದರೆ ಬೌಂಡ್ರಿಯಲ್ಲಿ ಏನಾದರೂ ಕ್ಲಾರಿಫಿಕೇಷನ್ಸ್ ಇಲ್ಲ ಅನ್ನೋದು ಅಥವಾ ಕ್ಲಾರಿಟಿ ಅವ್ರಿಗೇನಾದರೂ ಬೇಕು ಅಂತ ಹೇಳಿದ್ರೆ ಕೊಡ್ಬೋದು. ಯಾಕಂತ ಹೇಳಿದ್ರೆ ಇನ್ನು ಫ್ಯೂಚರಲ್ಲಿ ಎಲ್ಲರೂ ಜೊತೆಲೇ ಇರೋದ್ರಿಂದ ಒಳ್ಳೆ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಬೇಕು. ಅದು ಫ್ಯೂಚರಲ್ಲಿ ತಪ್ಪಾಗಬಾರ್ದು ಅಂತ ಹೇಳಿ ಈಗಲೇ ನೇಬರ್ಸ್ನ ಕರೆದು ಅವ್ರಿಗೆಲ್ಲನೂ ಕೂಡ ಕ್ಲಿಯರ್ ಆಗಿ ನಾವು ಕೊಟ್ಬಿಟ್ಟಾಗ ಯಾವುದೂ ಕೂಡ ಫ್ಯೂಚರಲ್ಲಿ ಮೆಷರ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಅಥವಾ ಡಿಸ್ಪ್ಯೂಟ್ಸ್ ಯಾವುದೂ ಕೂಡ, ಅಥವಾ ಅನ್ವಾಂಟೆಡ್ ಆರ್ಗ್ಯುಮೆಂಟ್ಸ್ನ ತುಂಬ ಅವಾಯ್ಡ್ ಮಾಡ್ಬೋದು. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಮೇಲೆ ಕರೆಕ್ಷನ್ ಮಾಡೋದಕ್ಕೆ ತುಂಬ ಕಷ್ಟ ಕೂಡ ಆಗುತ್ತೆ. ಅದಕ್ಕೆ ಬಿಗಿನಿಂಗಲ್ಲೇ ನೇಬರ್ ಪ್ರೆಸೆನ್ಸಲ್ಲೇ ಎಲ್ಲ ಮೆಷರ್ಮೆಂಟ್ ಮಾಡಿ ತುಂಬ ಒಳ್ಳೆ ಪ್ರಾಕ್ಟೀಸ್ ಅದು ಆ್ಯಕ್ಚುಲಿ. ಬಿಕಾಸ್ ಪಕ್ಕದಲ್ಲಿರುವಂತಹ ನೇಬರ್ಸ್ ಕೂಡ ಹೇಗಿದ್ದಾರೆ ಅನ್ನೋದು ನಿಮ್ಗೆ ಆ ಒಂದು ಸ್ಟೇಜಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ವಿ ಆರ್ ಸೋ ಬ್ಲೆಸ್ಡ್, ತುಂಬ ಒಳ್ಳೆ ನೇಬರ್ಸ್ ಸಿಕ್ಕಿದ್ದಾರೆ.
ಇದ್ರ ಜೊತೆಗೆ RCC ಅವರು ಅವ್ರ ಜೊತೆ ಒಂದಷ್ಟು ಫಾರ್ಮ್ಸ್ಗಳನ್ನ ತೊಗೊಂಬಂದಿದ್ರು. ಅಂದರೆ ಸೈಟ್ ಮೆಷರ್ಮೆಂಟ್, ಈಸ್ಟ್ ಟು ವೆಸ್ಟ್ ಎಷ್ಟಿದೆ, ನಾರ್ತ್ ಟು ಸೌತ್ ಎಷ್ಟಿದೆ ಅನ್ನೋ ಮೆಷರ್ಮೆಂಟು, ಜೊತೆಗೆ ಆ ಓನರ್ಸ್ ಡೀಟೇಲ್ಸ್, ಟೈಮಿಂಗ್ಸ್ ಎಲ್ಲನೂ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿಕೊಂಡು, ಅಕಸ್ಮಾತ್ ನಿಮಗೆ ಕೂಡ ಫ್ಯೂಚರಲ್ಲಿ ಮನೆ ಕಟ್ಟೋಕ್ಕೆ ಏನಾದರೂ ಪ್ಲ್ಯಾನ್ ಇದ್ದರೆ ಸೈಟ್ ಮೆಷರ್ಮೆಂಟ್ನ ಯಾವತ್ತೂ ಕೂಡ ಲೈಟಾಗಿ ತೊಗೋಬೇಡಿ. ಎಕ್ಸ್ಪೀರಿಯನ್ಸ್ಡ್ ಇಂಜಿನಿಯರಿಂದ ಪ್ರಾಪರಾಗಿ ಮೆಷರ್ಮೆಂಟ್ ಮಾಡಿಸ್ಕೊಳ್ಳಿ. ನೇಬರ್ಸ್ ಜೊತೆ ಬೌಂಡ್ರಿನ ಕನ್ಫರ್ಮ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಟೈಮ್ ತೊಗೊಂಡು ಕೇರ್ಫುಲ್ಲಾಗಿ ನೀವು ಸ್ಟೆಪ್ಪನ್ನು ತೊಗೊಂಡೆ ಫ್ಯೂಚರಲ್ಲಿ ಬರೋ ದೊಡ್ಡ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ನಮ್ಮ ಕನ್ಸ್ಟ್ರಕ್ಷನ್ ಜರ್ನಿ ಇವಾಗಷ್ಟೇ ಸ್ವಲ್ಪ ದಿನಗಳ ಹಿಂದೆ ಶುರು ಆಗಿದೆ. ಮುಂದಿನ ವೀಡಿಯೋಸಲ್ಲಿ ನಾನು ಆದಷ್ಟು ವಿಷಯಗಳನ್ನು ಸ್ಟೇಜ್ ಬೈ ಸ್ಟೇಜ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೃಷ್ಣಾರ್ಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ನೀವೇನಾದರೂ ನಮಗೆ ಸಜೆಷನ್ಸ್ ಕೊಡ್ತೀರಾ ಅಂದ್ರೂ ಓಕೆ, ಅಥವಾ ಏನಾದರೂ ಕ್ವೈರೀಸ್ ಇದ್ದರೆ ನೀವು ಶೇರ್ ಮಾಡಿ. ಆದಷ್ಟು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಸೇಫ್. ಥ್ಯಾಂಕ್ ಯು ಸೋ ಮಚ್.